ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಮೊಳಕೆ ಹುರುಳಿಕಾಳು, ಮೊಳಕೆ ಹೆಸರು ಕಾಳಿನ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಬನ್ನಿ ಹಾಗಾದರೆ ಈ ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನಿಲ್ಲಿ ಹೆಸರು ಕಾಳು, ಹುರುಳಿಕಾಳು ತೊಗೊಂಡಿದ್ದೀನಿ. ಮೊಳಕೆದು ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನೇ ನಾನು ನೀರಿಗೆ ಹಾಕಿ ಒಂದು ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನೆ ನಾವು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೋಬೇಕು. ಫಸ್ಟೇ ನಾನು ಒಂದು ಪಾತ್ರೆಗೆ ನೀರು ಬಿಸಿಗೆ ಇಟ್ಟಿದ್ದೆ. ಇದಕ್ಕೇನೆ ನಾನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ರುಚಿ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದೆರಡು ಕೂದಿ ಬೆಂದರೆ ಸಾಕಾಗುತ್ತೆ. ಈ ಚಳಿಲಿ ಈ ಥರ ಬಸ್ಸಾರಲ್ಲಿ ಕೆಲವೊಂದು ಬಸ್ಸಾರಲ್ಲಿ ಊಟ ಮಾಡಿರ್ತೀವಿ. ಈ ಥರದ್ದು ಒಂದು ಬಸ್ಸಾರಲ್ಲಿ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಬಾಂಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನು ಎಲ್ಲದನ್ನೂ ಹುರ್ಕೊತಾ ಇದ್ದಿಲ್ಲ, ಇಷ್ಟನ್ನು ಮಾತ್ರ ಹುರ್ಕೊತಾ ಇದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ಬೇಕಾಗುವಷ್ಟು ಸ್ವಲ್ಪ ಕಾಯಿ ತೊಗೊಂಡಿನಿ. ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿ ತೊಗೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಇದಕ್ಕೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಸೈಜು ನಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆಹಣ್ಣು ಸಹ ಸೇರಿಸಿ ನಾನು ಬೇಯಿಸಿಟ್ಕೊಂಡಿರೋದು ಕಾಳನ್ನು ಸೇರಿಸ್ಬಿಟ್ಟು ನಾವು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸಿ ನೈಸಾಗಿ ರುಬ್ಕೊಂಬರ್ಬೇಕು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಮೆಂತ್ಯ ಸೊಪ್ಪಾದರೂ ಬೆರಕೆ ಸೊಪ್ಪಾದರೂ ನೀವು ಸೇರಿಸ್ಕೊಂಡು ಬಸ್ಸಾರು ಮಾಡ್ಕೋಬೋದು. ನೈಸಾಗಿ ರುಬ್ಕೊಂಡಿದ್ದಾಗಿದೆ. ಇದಕ್ಕೇನೆ ಕಾಳು ಸಪ್ರೇಟು, ಕಟ್ಟು ಸಪ್ರೇಟು ನಾವು ಮಾಡಿಕೊಂಡ್ರೆ ಆಗೋಯಿತು. ನಾನಿಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನು ಫ್ರೈ ಮಾಡ್ಕೊಂಡಿದ್ದ ಬಾಣಲಿಯಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಇದಕ್ಕೇನೆ ದೊಡ್ಡದೊಂದು ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ಉದ್ದುದ್ದ ಬೇಕಂದರೆ ಉದ್ದುದ್ದಾಗೆ ಕಟ್ ಮಾಡ್ಕೋಬೋದು. ನಾನು ಈ ಸೈಜಿಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇನು ರುಬ್ಬಿಟ್ಕೊಂಡಿರೋ ಮಸಾಲನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕರಿಬೇವು ಹಾಕ್ಕೊಳ್ಳಿ. ನಾನು ಕರಿಬೇವು ಇಲ್ಲಿ ಸಿಗಲಿಲ್ಲ, ಹಂಗಾಗಿ ನಾನು ಹಾಕ್ತಾಯಿಲ್ಲ. ನೀವು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಳನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು. ಸೂಪರಾಗಿರೋ ಪಲ್ಯ ರೆಡಿ ಆಗೋಯಿತು. ಇದು ಈಗಲೇ ನಾವು ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕಿ ಚಿಟಪಟ ಅಂದಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿನೂ ಸಹ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಸ್ಸಾರಿಗೆ ಒಂದು ಸ್ವಲ್ಪ ಕರಿಬೇವು ಇದ್ರೇ ಚೆಂದ. ನನಗಿಲ್ಲಿ ಕರಿಬೇವು ಸಿಗಲಿಲ್ಲ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ದೇನೆ ಕರಿಬೇವು ಹಾಕ್ಕೊಂಡು ಬಸ್ಸಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಬಸ್ಸಾರಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ನೀರು ಸೇರಿಸ್ತಾ ಇಲ್ಲ, ಕಟ್ಟಷ್ಟೇ ಹಾಕ್ತಾ ಇರೋದು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿ ಸಾಂಬಾರು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದ್ರು ಒಂದು ಸ್ವಲ್ಪ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಕುದ್ರೆ ಸಾಕು. ಬಸ್ಸಾಂಬಾರು ಜಾಸ್ತಿ ಕುದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು 2-3 ನಿಮಿಷ ಕುದ್ರೆ ಸಾಕಾಗುತ್ತೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.